ಹಲೋ ನಮಸ್ತೆ, ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ರಮ್ಯಾ. ನೋಡಿ, ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಯಾವ ರೀತಿಯಾಗಿ ಧಗಧಗಿಸಿ ಹೊತ್ತಿ ಉರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ರೈತರು ಬೀದಿಗಿಳಿದು ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಘ ಸಂಸ್ಥೆಗಳು ಕೂಡ ಇದೀಗ ಹೋರಾಟವನ್ನ ಕೂಡ ನಡೆಸ್ತಾ ಇದ್ದಾವೆ. ಮತ್ತೊಂದು ಭಾಗದಲ್ಲಿ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಾಯಕರು ಕೂಡ ಯಾಕೆ ಒಮ್ಮತದ ನಿರ್ಧಾರಕ್ಕೆ ಬರೋದಿಲ್ಲ ನಮ್ಮ ರಾಜ್ಯದವರು ಅನ್ನುವಂತಹ ಪ್ರಶ್ನೆಗಳು ಇದೀಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾರು ಕೂಡ ತಮ್ಮ ಪದತ್ಯಾಗವನ್ನ ಮಾಡೋದಕ್ಕೆ ರೆಡಿ ಇಲ್ಲ, ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡ ತಮ್ಮ ಸೀಟಿಗೆ ಅಂಟ್ಕೊಂಡು ಕೂತ್ಕೊಂಡು ಬಿಟ್ಟಿರ್ತಾರೆ ಫೆವಿಕೋಲ್ ಹಾಕೊಂಡು. ಯಾಕೆ ಅನ್ನುವಂತಹ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾವೇರಿ ನೀರಿಗಾಗಿ ಧಗಧಗಿಸ್ತಾ ಇದೆ ಕರ್ನಾಟಕ. ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್ ಕೂಡ ಘೋಷಣೆಯಾಗಿದೆ. ಇದೇ ತಿಂಗಳು 13ನೇ ತಾರೀಕಿನಂದು ಕಾವೇರಿಗಾಗಿ ರಾಜೀನಾಮೆಯನ್ನ ಕೊಟ್ಟಿದ್ರು ಅವತ್ತು ಅಂಬರೀಷ್ ಅವರು. ನೀರ್ ಬಿಟ್ರೆ ರಾಜೀನಾಮೆ ಅಂತ ಹೇಳೋರು ಯಾರಿವತ್ತು? ಯಾರು ಇಲ್ಲ. ತಮ್ಮ ಸೀಟ್ಗಳಿಗೆ ಫೆವಿಕಾಲ್ ಹಾಕೊಂಡು ಅಂಟಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಸ್ಥಾನನೇ ಮುಖ್ಯ, ನೀರ್ ಬೇಕಾಗಿಲ್ಲ ಯಾವ ನಾಯಕರಿಗೂ ಕೂಡ. ಮತ್ತೊಬ್ಬ ರೆಬಲ್ ಆಗೋ ನಾಯಕ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸಹಜವಾಗಿಯೇ ಕಾಡುತ್ತೆ ನೋಡಿ. ಅವತ್ತಿನ ಸಂದರ್ಭದಲ್ಲಿ ಅಂಬರೀಷ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ಕೊಟ್ಟು ಹೊರ ನಡೆದಿದ್ರು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆದ್ರೆ ಅವರು ರಾಜೀನಾಮೆ ಕೊಟ್ಟಿದ್ದನ್ನ ಕೂಡ ಗಮನಿಸಿದ್ದೇವೆ. ಅವರ ನಂತರ ಯಾರು ಅನ್ನುವಂತಹ ಪ್ರಶ್ನೆಗಳು ಕಾಡುತ್ತೆ. ಆ ಥರ ರೆಬಲ್ ನಾಯಕ ಮತ್ತೊಬ್ಬರು ಸೃಷ್ಟಿಯಾಗ್ತಾರ ಅನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಯಾರು ಕೂಡ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳೋದಕ್ಕೆ ಇಚ್ಛಿಸೋದಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಅಂಬರೀಷ್ ಅವರನ್ನ ಬಿಟ್ರೆ ತಮ್ಮ ಸ್ಥಾನಕ್ಕೆ ಇಲ್ಲಿವರೆಗೂ ಕೂಡ ಯಾವ ನಾಯಕರು ರಾಜೀನಾಮೆಯನ್ನ ಕೊಟ್ಟು ಹೊರ ನಡೆದಿದ್ದೇ ಇಲ್ಲ. ಎಲ್ಲರೂ ಕೂಡ ಅಧಿಕಾರದ ಹಪಾಹಪಿಯಲ್ಲೇ ಇದ್ದಾರೆ. ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದು ತಲುಪಿದ್ದಾರೆ ನಾಯಕರುಗಳು. ಇಂಥವ್ರು ಅಂತ ನಾನು ಬೆರಳು ಮಾಡಿ ತೋರಿಸೋದಿಲ್ಲ. ಎಲ್ಲ ನಾಯಕರುಗಳಿಗೂ ಕೂಡ ಇದು ಅನ್ವಯ ಆಗತ್ತೆ. ಯಾಕೆಂದ್ರೆ ಈ ಕಾವೇರಿ ನೀರು ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ, ಕಾವೇರಿ ನೀರನ್ನ ಹರಿಬಿಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಯಾರು ಹೇಳೋದಿಲ್ಲ, ಅಥವಾ ರಾಜೀನಾಮೆಯನ್ನ ಕೊಟ್ಟಿದ್ದನ್ನ ನಾವು ಗಮನಿಸಿಲ್ಲ ಇಲ್ಲಿಯವರೆಗೂ ಅಂಬರೀಷ್ ಅವರನ್ನ ಹೊರತುಪಡಿಸಿ. ಯಾಕೆ ಹಾಗಿದ್ರೆ ಕರ್ನಾಟಕದಲ್ಲಿ ನೀವಿಲ್ವಾ? ನಿಮಗೂ ಕಾವೇರಿ ನೀರಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ವಾ? ಮತ್ತೆ ಯಾವ ನೀರು ಕುಡಿತಾ ಇದ್ದೀರಿ? ಬೆಂಗಳೂರಿನ ಭಾಗದವರು ಆಲ್ಮೋಸ್ಟ್ 90% ಜನ ಕಾವೇರಿ ನೀರನ್ನೇ ಅವಲಂಬಿತರಾಗಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಇರುವಂತಹ ನಾಯಕರುಗಳು ಯಾರಿಗೂ ಕೂಡ ಸಂಬಂಧನೇ ಇಲ್ಲ ಕಾವೇರಿ ನೀರಿಗೆ. ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆಯನ್ನ ಮಾಡ್ತೀವಿ, ಸರ್ಕಾರವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತೀರಿ. ಆದರೆ ರಾಜೀನಾಮೆಯನ್ನ ಕೊಡೋದಕ್ಕೆ ಯಾರು ಮುಂದಾಗೋದಿಲ್ವಲ್ಲ? ಯಾಕೆ? ಏದೊಂದು ಸಮಸ್ಯೆ, ಅದು ಸಮಸ್ಯೆಯಾಗೆ ಉಳಿದುಬಿಟ್ಟಿದೆ. ಆ ಸಮಸ್ಯೆಗೆ ನಾವು ತಾರ್ಕಿಕ ಅಂತ್ಯವನ್ನ ಕೂಡ ಕಾಣೋದಕ್ಕೂ ಆಗೋದಿಲ್ಲ. ನಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆಯನ್ನ ಕೊಟ್ರೆ ಏನು ಪ್ರಯೋಜನ ಆಗೋದಿಲ್ಲ. ಪ್ರತಿಭಟನೆಗಳಾಗುತ್ತೆ ಅಷ್ಟೇ ಅಲ್ವಾ ಅನ್ನುವಂತಹ ಉಡಾಫೆ. ಯಾಕೆ ಅಂತ ಹೇಳಿ. ಹಾಗಿದ್ರೆ ಯಾರಾಗ್ತಾರೆ ರೆಬಲ್ ನಾಯಕ ಅಂತ ಹೇಳಿ ನೋಡಿ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಕರ್ನಾಟಕದಲ್ಲಿ ರಣಕಹಳೆಯನ್ನ ಕೂಡ ಮೊಳಗಿಸುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಇನ್ನು ನೀರನ್ನ ಬಿಡಬೇಡಿ ಅಂತ ಹೇಳೋ ಗಂಡು ಯಾರಿದ್ದಾರೆ? ಯಾರು ಇಲ್ವಾ ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಪ್ರಶ್ನೆಗಳನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಯಾರು ಗಂಡ ಸ್ಥಾನದಲ್ಲಿ ಇದ್ಕೊಂಡು ಯಾರು ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿ ಇಲ್ಲ, ಕಾವೇರಿ ನೀರಿಗೆ ಹೋರಾಟ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆಯೋ
ಆ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಚಿಕೆ ಆಗಬೇಕು ನಿಮ್ಮಗಳಿಗೆ ಅಂತ ಹೇಳಿ. ಕಾವೇರಿ ವಿವಾದ ಎಷ್ಟರ ಮಟ್ಟಿಗೆ ಭುಗಿಲೇಳ್ತಾ ಇದೆ ಅಂತ ಗಮನಿಸ್ತಾ ಇದ್ದೀವಿ. ಅಂಬರೀಷ್ನವರಿಗೆ ಇದ್ದಂತಹ ಕಾಳಜಿ ಬೇರೆ ಯಾರಿಗೂ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ರೆಬಲ್ ಸ್ಟಾರ್. ಹಾಗಾಗಿ ಅವರು ರೆಬಲ್ ಆಗಿಯೇ ಇಲ್ಲಿವರೆಗೂ ಜನಮಾನಸದಲ್ಲಿ ಉಳ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಹೀರೋ ಆಗಿದ್ದಲ್ಲ, ನಿಜ ಜೀವನದಲ್ಲೂ ಕೂಡ ಹೀರೋ ಆದಂತಹ ಮಹಾನ್ ವ್ಯಕ್ತಿ. ಅಂಬರೀಷ್ ಅವರಿಗೆ ಇರುವಂತಹ ಬದ್ಧತೆ ಬೇರೆ ನಾಯಕರಿಗೆ ಯಾಕಿಲ್ಲ ಅಂತ ಹೇಳಿ. ನೀವು ನಾಯಕರಲ್ವಾ, ರಾಜ್ಯದ ನಾಯಕರಲ್ವಾ, ಬೇರೆ ತಮಿಳುನಾಡು ಅಥವಾ ಆಂಧ್ರಗೆ ಸೇರಿದವರ, ಯುಪಿಗೆ ಸೇರಿದವರ ಅಲ್ಲಲ್ವಾ? ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಮ್ಮ ಕರ್ನಾಟಕದವರೇ. ಕುಮಾರಸ್ವಾಮಿ ಅವರು ಮಂಡ್ಯ ಭಾಗದ ರೈತರ ಹಿತವನ್ನ ಕಾಯ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು ಕುಮಾರಸ್ವಾಮಿ ಅವರು ಹಾಗಿದ್ರೆ? ಇನ್ನು ಪ್ರಹ್ಲಾದ್ ಜೋಶಿ ಅವರು ಬರೀ ಉತ್ತರ ಕರ್ನಾಟಕ ಭಾಗಕ್ಕಷ್ಟೇ ಮಾತ್ರ ಸೀಮಿತ ಆಗ್ಬಿಡ್ತಾರಾ? ಇಲ್ಲ ಅಲ್ವಾ? ಕರ್ನಾಟಕದಲ್ಲಿ ಇದ್ಕೊಂಡು ಇರುವಂತಹ ನಾಯಕರುಗಳು ಯಾಕೆ ಧ್ವನಿಯನ್ನ ಎತ್ತೋದಿಲ್ಲ ಸಂಸತ್ನಲ್ಲಿ ಅಂತ. ಇನ್ನು ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ, ವಿ ಸೋಮಣ್ಣ ಅವರು ಕೂಡ ಇದ್ದಾರೆ. ಯಾಕೆ ನೀವೆಲ್ಲ ನಾಯಕರುಗಳು ಮೌನ ವಹಿಸಿದ್ದೀರಿ? ನಾವು ನಿಮ್ಮನ್ನ ಆರಿಸಿ ಕಳಿಸಿರೋದು ಯಾಕೆ? ನಾವು ಮುಂದೆ ನಿಂತ್ಕೊಂಡು ಧ್ವನಿಯನ್ನ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಲ್ಲ, ಒಬ್ಬ ನಾಯಕ ಇದ್ರೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಹೇಳಿ. ಆದರೆ ನೀವೆಲ್ಲ ಮೌನ ವಹಿಸಿರೋದು ನಿಜಕ್ಕೂ ನಾವು ಇಂಥ ನಾಯಕರನ್ನ ಆಯ್ಕೆ ಮಾಡಿಬಿಟ್ವಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ, ಯೂತ್ಸ್ಗಳಿಗೆ ಕಾಡೋದಕ್ಕೆ ಶುರುವಾಗಿದೆ. ಮಂಡ್ಯ ಭಾಗದ ಶಾಸಕರು ಮಾತನಾಡಿದ್ದು ಬಿಟ್ರೆ ಬೇರೆ ಯಾವ ಶಾಸಕರು, ಸಚಿವರು ಎಲ್ಲರೂ ಬೈಕ್ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ, ಅಥವಾ ಈ ಸೂಜಿ ತಗೊಂಡು ಒಲ್ಕೊಂಡ್ಬಿಟ್ಟಂತೆ ಕಾಣಿಸ್ತಾ ಇದೆ. ನೀರು ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋರು ಯಾರೂ ಇಲ್ಲ. ರಕ್ತ ಬೇಕಾದರೂ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ ರೈತರು, ಜೀವ ಬೇಕಾದರೂ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ ರೈತರು. ರೈತರೇ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಹೇಳ್ತೀವಿ. ರೈತರು ಬಿಟ್ರೆ ಬೇರೆ ಯಾರೂ ಕೂಡ ಕಾಳಜಿ, ಮುತುವರ್ಜಿಯನ್ನ ತೆಗೆದುಕೊಂಡಂತೆ ಕಾಣ ಸಿಗ್ತಾ ಇಲ್ಲ. ಮಂಡ್ಯ ಭಾಗದ ಶಾಸಕರುಗಳು ಮಾತ್ರ ತಮ್ಮ ಕರ್ತವ್ಯವನ್ನ ನಿಭಾಯಿಸದಂತೆ ಕಾಣ ಸಿಗ್ತಾ ಇದೆ. ಕಾವೇರಿಗಿಂತ ಕುರ್ಚಿಯೇ ಮುಖ್ಯವಾಯ್ತಾ ಈಗಿನ ನಾಯಕರಿಗೆ ಅಂತ ಹೇಳಿ. ಅಫ್ಕೋರ್ಸ್ ಆ ಪ್ರಶ್ನೆ ಬಂದೇ ಬರುತ್ತೆ, ಯಾವುದೇ ಅನುಮಾನಗಳಿಲ್ಲ. ಸ್ಥಾನ ಇದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿ ಆ ಮನಸ್ಥಿತಿಯಲ್ಲಿದ್ದಾರೆ. ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ನನಗೆ ಈ ಸ್ಥಾನ ಬೇಕು, ನನಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು ಅಂತ ಕೇಳ್ತಾರೆ ನಮ್ಮ ರಾಜ್ಯದ ನಾಯಕರುಗಳು. ಬಟ್ ಆದರೆ ಕಾವೇರಿ ನೀರು ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡೋದಿಲ್ಲ, ಯಾರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಆಗಿದ್ದಾಗಲಿ ನೋಡೋಣ ಅಂತ ಹೇಳಿ ಸವಾಲು ಎಸೆಯುವಂತಹ ಕೆಲಸಗಳನ್ನು ಯಾರೂ ಮಾಡ್ತಾ ಇಲ್ಲ. ಯಾಕೆ? ಅಷ್ಟೊಂದು ಇಂಪಾರ್ಟೆಂಟಾ ಆ ಸ್ಥಾನ ಅಥವಾ ಆ ಕುರ್ಚಿ? ಇರೋದು 5 ವರ್ಷ ರೀ, 5 ವರ್ಷಕ್ಕೆ ಇಷ್ಟೊಂದು ಹಪಾಹಪಿ ಯಾಕೆ, ಅಷ್ಟೊಂದು ದುರಾಸೆಗಳು ಯಾಕೆ ಅಂತ ಹೇಳಿ. ಕಾವೇರಿ ವಿಚಾರ ಬಂದಾಗ ಅಧಿಕಾರಕ್ಕಿಂತ ಜನರ ಪರ ನಿಲ್ಲಬೇಕು, ನಿಲ್ಲೋದಕ್ಕೆ ಸಿದ್ಧರಾಗಬೇಕು. ಇಲ್ಲಿವರೆಗೂ ನಮ್ಮ ಕಣ್ಣಿಗೆ ಕಾಣ ಸಿಗೋದು ರಾಜೀನಾಮೆಯನ್ನ ಕೊಟ್ಟಂತಹ ನಾಯಕ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ನಾವು ಪ್ರತಿ ಬಾರಿಯೂ ಕೂಡ ಈ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರಗಾಲದಲ್ಲಿ ನಾವು ಹೇಳೋದೇ ರೆಬಲ್ ಸ್ಟಾರ್ ಅಂಬರೀಷ್ ಅವರ ವಿಚಾರವನ್ನ. ಯಾಕೆ? ಬೇರೆ ಯಾರು ನಾಯಕರಿಲ್ಲ ನಮ್ಮ ರಾಜ್ಯದಲ್ಲಿ, ಅದಕ್ಕೆ ಅವರು ಮಾತ್ರ ನೆನಪಾಗ್ತಾರೆ. ಮಂಡ್ಯದ ರೈತರ ಹಿತರಕ್ಷಣೆ ಕಾಪಾಡೋದು ಪ್ರತಿಯೊಬ್ಬ ಶಾಸಕರು, ಪ್ರತಿಯೊಬ್ಬ ಸಚಿವರ ಜವಾಬ್ದಾರಿ ಕೂಡ ಹೌದು. ತಮ್ಮ ಸ್ಥಾನವನ್ನ ತ್ಯಾಗ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಅದೇ ನನಗೆ ಈ ಖಾತೆ ಬೇಕು, ನನಗೆ ಆ ಖಾತೆ ಬೇಕು, ಇದು ಕೊಟ್ಟಿಲ್ಲ ಅಂತಂದ್ರೆ ನಾನು ಪಕ್ಷದಲ್ಲೇ ಇರಲ್ಲ, ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಿ. ಅದೇ ಕಾವೇರಿ ನೀರನ್ನ ಕೊಟ್ಟಿಲ್ಲ ಅಂತಂದ್ರೆ ನಾನು ಈ ಸ್ಥಾನದಲ್ಲೇ ಇರಲ್ಲ, ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ನೋಡೋಣ. ಆಗಲ್ಲ, ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಿಮ್ಗೆ ಆ ಯೋಗ್ಯತೆನೂ ಇಲ್ಲ. ಕಾವೇರಿ ನೀರನ್ನು ಉಳಿಸ್ಕೊಳ್ಬೇಕು, ತಮಿಳುನಾಡಿಗೆ ನೀರು ಬಿಡಬಾರ್ದು, ಹೋರಾಟವನ್ನು ಮಾಡಬೇಕು, ಜನರ ಮನಸ್ಸಿನಲ್ಲಿ ನಾವು ಸದಾ ಉಳ್ಕೊಳ್ಬೇಕು. ಈ ಬಾರಿ ನಾವು ಒಳಿತನ್ನ ಮಾಡಿದ್ರೆ ಮುಂದೆ ನಮ್ಮ ಜನರು ನಮ್ಮನ್ನು ಆಯ್ಕೆ ಮಾಡಿ ಆರಿಸಿ ಕಳಿಸ್ತಾರೆ ಅಂತ ಹೇಳೋದಿಲ್ಲ.
ನೋಡಿ, ಬಂಗಾರಪ್ಪನವರ ಎಕ್ಸಾಂಪಲ್ ಅನ್ನ ಕೂಡ ನಾವು ಪದೇ ಪದೇ ತೆಗೆದುಕೊಳ್ತೀವಿ. ಸುಪ್ರೀಂ ಕೋರ್ಟ್ ಆದೇಶವನ್ನ ತಿರಸ್ಕಾರ ಮಾಡಿದ್ರು ಅಂದಿನ ಸಿಎಂ ಬಂಗಾರಪ್ಪನವರು. ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಇನ್ನು ನಮ್ಮ ಕುಮಾರಸ್ವಾಮಿ ಅವರು ಹೋರಾಟಗಳಿಗೆ ಸಾಥ್ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ? ಇಲ್ಲ. ಮಂಡ್ಯ ಭಾಗದ ರೈತರು ನಮ್ಮವರು ಅಂತ ಹೇಳ್ತೀರಿ. ಯಾವಾಗ? ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ನಿಮಗೆ ನೆನಪಾಗ್ತಾರೆ. ಕಾವೇರಿ ನೀರು ಹೋರಾಟ ಬಂದಂತಹ ಸಂದರ್ಭದಲ್ಲಿ ನೆನಪಾಗೋದೇ ಇಲ್ಲ. ನಿಮ್ಮ ಸಭೆಗಳು, ನಿಮ್ಮ ತೀರ್ಮಾನಗಳು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ರಾಜ್ಯದ ಜನರಿಗೆ ತಲುಪಿಸುವಂತಹ ಕೆಲಸಗಳನ್ನು ಕೂಡ ಈ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಬರೀ ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಇಲ್ಲಿವರೆಗೂ ಕೂಡ ಮಂಡ್ಯ ಭಾಗದ ಶಾಸಕರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕರುಗಳು ಕೂಡ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ನನಗೂ ಕರ್ನಾಟಕಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕೇಂದ್ರಕ್ಕೆ ಮಾತ್ರ ಸೀಮಿತ, ಕರ್ನಾಟಕಕ್ಕೂ ನನಗೂ ಸಂಬಂಧ ಇಲ್ಲ. ಸೊ ಕಾವೇರಿ ನೀರಿಗೂ ನನಗೂ ಸಂಬಂಧ ಇಲ್ಲ, ಯಾಕೆಂದ್ರೆ ನಾನು ಕುಡಿಯಲ್ವಲ್ಲ ಕಾವೇರಿ ನೀರನ್ನ ಅಂತ ಹೇಳಿ ಅಲ್ವಾ? ಅಷ್ಟೊಂದು ಬೇಜವಾಬ್ದಾರಿತನ. ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಿದ್ರ? ನಿರ್ಮಲಾ ಸೀತಾರಾಮನ್ ಅವರು ಟ್ವೀಟ್ ಮಾಡಿದ್ರಪ್ಪ ಅಂತ ಹೇಳಿ ಹಾಡಿ ಹೋಗ್ಲಕ್ಕೆ ಅದೂ ಮಾಡಲಿಲ್ಲ. ಯಾಕೆ? ಯೋಗ್ಯತೆ ಇಲ್ಲ ಅಂತನಾ? ರಾಜ್ಯದ ಜನರಿಗೆ ನೀವು ಕೊಡ್ತಾ ಇರುವಂತಹ ಮರ್ಯಾದೆ ಇದೇನಾ? ನಮ್ಗೆ ಯಾರಿಗೂ ಮರ್ಯಾದೆನೇ ಇಲ್ಲ, ಸುಮ್ಮನೆ ನಾವು ಆರ್ಸ್ ಕಳಿಸ್ತೀವಿ ಅಷ್ಟೇ. ನಮ್ಮ ಪರವಾಗಿ ಧ್ವನಿ ಎತ್ತಾರೆ, ಕೇಂದ್ರದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿ. ಆದರೆ ಯಾರೂ ಮಾತಾಡೋದಕ್ಕೆ ಯೋಗ್ಯರಲ್ಲ ಅನ್ನೋದು ನಮ್ಮ ಯೂತ್ಸ್ಗಳಿಗೆ ಗೊತ್ತಾಗ್ತಾ ಇದೆ. ಇನ್ನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಈಗ ಎರಡೆರಡು ಖಾತೆಯನ್ನ ನಿಭಾಯಿಸ್ತಾ ಇದ್ದಾರೆ. ಆದರೆ ಕಾವೇರಿ ನೀರು ಹೋರಾಟ ಬಂದಂತಹ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ ಅವರು ಕೂಡ. ಮಹದಾಯಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ. ಕೃಷ್ಣಾ ವಿಚಾರಕ್ಕೂ ಕೂಡ ಏನು ರಿಯಾಕ್ಷನ್ ಇಲ್ಲ. ಯಾಕೆ? ಮುಂದಿನ ಚುನಾವಣೆಯಲ್ಲಿ ನಾವು ನಿಮ್ಮನ್ನ ಆರಿಸಬೇಕಾ? ಯೋಚನೆ ಮಾಡಿ. ನೀವು ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆಯನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ನಮ್ಮ ಪರವಾಗಿ ಧ್ವನಿ ಆಗಬೇಕಾಗಿದ್ದಂತಹ ನೀವುಗಳೇ ಬಿಡು, ಹೋರಾಟನ ಒಂದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 1 ವಾರ ಮಾಡ್ತಾರೆ. ಇನ್ನು ಯಾವನ ಹೋರಾಟ ಮಾಡ್ತಾ ಇದ್ದಾನೆ, ಅಲ್ಲಿ ಯಾವನೋ ರೈತ ಕೂತ್ಕೊಂಡು ಜೀವ ಕಳ್ಕೊಂಡ್ರು ನಮಗೇನಾಗಬೇಕು? ನಾನು ಚೆನ್ನಾಗಿರ್ಬೇಕು, ನನ್ನ ಸ್ಥಾನ ಚೆನ್ನಾಗಿ ಇರಬೇಕು, ಅವ್ರಿಗೆ ಏನಾದರೆ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ? ದಯವಿಟ್ಟು ಆ ಒಂದು ಕುರ್ಚಿಯ ಆಸೆಯನ್ನು ಬಿಟ್ಟು ಹೊರಬನ್ನಿ. ರಾಜ್ಯದ ಜನತೆಯ ಬೆಂಗಾವಲಾಗಿ ನಿಂತ್ಕೊಳ್ಳಿ. ಸಮಸ್ಯೆಗಳನ್ನು ಆಲಿಸಿ ಅದನ್ನು ಬಗೆಹರಿಸುವಂತಹ ಕೆಲಸವನ್ನ ಮಾಡಿ.